ಬಿ ಪ್ಯಾಟ್ ಪ್ರತಿಯೊಂದು ಬೂದಿ ಇಡುವಂಥದ್ದು. ಎಷ್ಟು ಖರ್ಚು ಬರ್ತದೆ ಬರಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ಇರುವುದನ್ನು ಇದ್ರ ಮೇಲಪ್ಪ ಅಂತಂದ್ರೆ ಈ ಒಂದು ಪ್ರಾಮಾಣಿಕವಾದಂತಹ ಇಲೆಕ್ಷನ್ ಮೇಲೆ, ಪಾರದರ್ಶಕವಾದಂಥ ಇಲೆಕ್ಷನ್ ಮೇಲೆ. ಯಾಕಂದರೆ ಇವತ್ತು ವಿರೋಧಿಗಳು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲೂ ಆರೋಪ ಮಾಡ್ತಾರೆ, ಇಲ್ಲಂತಲ್ಲ. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಆರೋಪ ಮಾಡ್ಬೋದು. ಅವರು ಬೇಸಿಕ್ಕಾಗಿ ತಪ್ಪು ಮಾಡಿದ್ದಾರೆ. ತಮ್ಮ ಶಕ್ತಿ ಬಗ್ಗೆ ಓವರ್ ಕಾನ್ಫಿಡೆನ್ಸ್ ಆಗಿದ್ದಾರೆ. ಇವತ್ತು ಎಲ್ಲರೂ ಒಂದಾದಾಗ ಏನಾದರೂ ವಿರೋಧ ಪಕ್ಷಗಳು ಒಂದಾಗಿ ಗಟ್ಟಿಯಾಗಿ ನಿಲ್ಲುವಂಥ ಅನಿವಾರ್ಯತೆ ಇವತ್ತು ಇಲ್ಲ. ಆದರೆ ಪ್ರಾದೇಶಿಕ ಪಕ್ಷಗಳಿಗೆ ಇಲ್ಲಿ ನೆಲೆ ಇಲ್ಲ. ನೋಡ್ರಿ, ಈ ಬಿಹಾರದಲ್ಲಿ ಏನಾಯಿತು, ನಮ್ಮ ಲಾಲು ಪ್ರಸಾದ್ ಯಾದವ್ ಮತ್ತು ಅವ್ರ ಮಗ ತೇಜಸ್ವಿ ಯಾದವ್ ನಾವು ಗೆದ್ದೇ ತೀರ್ತೀವಿ ಅನ್ನೋಂಥ ಛಲದಲ್ಲಿದ್ದು ಏನಾಗಿಬಿಟ್ಟಿದ್ದಾರೆ. ಇವತ್ತು ಕಾಲಕ್ಕೆ ತಕ್ಕ ಬದಲಾವಣೆ ಆಗಲೇಬೇಕ್ರಿ. ಆ ಒಂದು ಕಾಲದಲ್ಲಿ ಕಾಂಗ್ರೆಸ್ಸು OBC ಅಥವಾ ಹಿಂದೂ ಜನರ ಮೇಲೆ ಅಥವಾ ಹಿಂದೂ ಜನರ ಮೇಲೆ ಆಸಕ್ತಿ ಇಟ್ಟಿರಲಿಲ್ಲ. ಅದನ್ನು ಸದುಪಯೋಗ ಮಾಡಿಕೊಂಡಂಥ ಅಂದಿನ ನಾಯಕರು ಮುಲಾಯಂ ಸಿಂಗ್ ಯಾದವ್ ಅವರು, ಲಾಲು ಪ್ರಸಾದ್ ಯಾದವ್ ಅವರು ಯಶಸ್ವಿ ಆದ ಎರಡು ದೊಡ್ಡ ರಾಜ್ಯಗಳಲ್ಲ. ಆದರೆ ಅದೇ ರಿಪೀಟ್ ಆಗ್ತದಂತಲ್ಲ. ಇವತ್ತು ಮುಖ್ಯವಾಗಿ ಸಮಸ್ಯೆ ಇರೋದು ನೌಕರಿಗಳನ್ನು ಕೊಡಿಸುವಂಥದ್ದು, ಒಂದು ನಾಯಕತ್ವ ಕೊರತೆ ಇವತ್ತದ. ಮೋದಿಯವರ ಮಟ್ಟದ ಎತ್ತರದ ನಾಯಕರು ವಿರೋಧಿಗಳಲ್ಲಿಲ್ಲ. ಇತ್ತೀಚೆಗೆ ಒಂದು ಸ್ವಲ್ಪ ಏನೋ ಪಾದಯಾತ್ರೆನೋ ಬಸ್ ಯಾತ್ರೆ ಮೂಲಕ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾರೆ. 99 MP ಸೀಟ್ನ ತುಂಬಿದ್ದಾರೆ. ಆದರೆ ನಂತರದಲ್ಲೇ 2024 ಆ ಒಂದು ಲೋಕಸಭಾ ಚುನಾವಣೆ ನಂತರ ಅಂಥ ಯಶಸ್ಸು ಆಗಿಲ್ಲ. ಇಂಥ ಪ್ರಸಂಗದಲ್ಲೇ ವಿರೋಧ ಪಕ್ಷಗಳು, ಅದರಲ್ಲೂ ಪ್ರಾದೇಶಿಕ ಪಕ್ಷಗಳು ನಿಧಾನಕ್ಕೆ ಎಲ್ಲ ಕಡೆ ನಿರ್ನಾಮ ಆಗ್ತಾ ಇದ್ದಾವೆ. ಇದು ಕಾಂಗ್ರೆಸ್ ಮತ್ತು BJP ಇಬ್ಬರಿಗೂ ಬೇಕಾದಂಥ ವಿಷಯ. ಅಖಿಲೇಶ್ ಯಾದವ್ ಏನು ಮುಂಬರುವ ದಿನಗಳಲ್ಲೇ ಉತ್ತರ ಪ್ರದೇಶದಲ್ಲಿ ಎಷ್ಟು ಮಟ್ಟಿಗೆ ಗೆಲ್ತಾರೆ ಅನ್ನೋದು ಇವತ್ತು ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಬೃಹನ್ ಮುಂಬೈ ಏನದು, ಇದು ಪೂರ್ತಿಯಾಗಿ ಶಿವಸೇನೆ